2023 ಮತ್ತು 24ರ ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತೆ ಯಾವ ಯೋಜನೆಯಡಿ ಮಹಿಳಾ ಸಹಕಾರಿಗಳಿಗೆ 100 ಕಡೆ ಪೆಟ್ರೋಲ್ ಬಂಕ್ ತೆರೆಯುವ ಉದ್ದೇಶವನ್ನು ಹೊಂದಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಆನ್ಸರ್ ಮಾಡ್ತಾರೆ. ಸರಿಯಾದಂತ ಉತ್ತರ ಉದ್ಯಮ ಶಕ್ತಿ. ರೈಟ್ ಆನ್ಸರ್ ನೋಡಿ. ಉದ್ಯಮ ಶಕ್ತಿ ಸರಿಯಾಗಿರುವಂತ ಉತ್ತರ. 2023-24 ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತೆ ಯಾವ ಯೋಜನೆಯಡಿ ಮಹಿಳಾ ಸಹಕಾರಿಗಳಿಗೆ 100 ಕಡೆ ಪೆಟ್ರೋಲ್ ಬಂಕ್ ತೆರೆಯುವ ಉದ್ದೇಶವನ್ನು ಹೊಂದಲಾಗಿದೆ ಅಂದ್ರೆ ಉದ್ಯಮ ಶಕ್ತಿ ಸರಿಯಾಗಿರುವಂತ ಉತ್ತರ. ನೋಡಿ, ಗೀಗಿ ಕಾರ್ಮಿಕರಿಗೆ 4 ಲಕ್ಷ ವಿಮೆ. ಯಾವ ಕಾರ್ಮಿಕರು? ಗೀಗಿ ಕಾರ್ಮಿಕರು. 4,000 ಗ್ರಾಮ ಪಂಚಾಯಿತಿಗಳಲ್ಲಿ ಶಿಶು ಆರೈಕೆಗೆ ಕೂಸಿನ ಮನೆ ಯೋಜನೆ. ಮಹಿಳಾ ಸಹಕಾರಿಗಳಿಗೆ ಉದ್ಯಮ ಶಕ್ತಿ ಇದೆ ನೋಡಿ. ಮಹಿಳಾ ಸಹಕಾರಿಗಳಿಗೆ ಉದ್ಯಮ ಶಕ್ತಿ ಯೋಜನೆಯಡಿ 100 ಕಡೆ ಪೆಟ್ರೋಲ್ ಬಂಕ್. ಜೇನು ಕುರುಬ, ಬೆಟ್ಟ ಕುರುಬ, ಈರುಳ್ಳಿ, ಕೊರಗ, ಸೋಲಿಗರಿಗೆ 50 ಕೋಟಿ. 9-10ನೇ ತರಗತಿ ಮಕ್ಕಳಿಗೂ ಮೊಟ್ಟೆ, ಬಾಳೆಹಣ್ಣು ವಿತರಣೆ ವಾರಕ್ಕೆ 2 ಬಾರಿ. ಕೈಮಗ್ಗು ಪ್ರೋತ್ಸಾಹಕ್ಕೆ ಜವಳಿ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ವಸ್ತ್ರೋದ್ಯಮ ಕೋಶ. ಕ್ರೈಸ್ತ ಅಭಿವೃದ್ಧಿ ನಿಗಮ ರಚನೆ 100 ಕೋಟಿ. ಸ್ನೇಹಿತರೆ, ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿದಿರೋ ಆ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರುವಂತ ಸ್ಕೀಮ್ ಬಂದಿದೆ. ಏನ್ ಸ್ಕೀಮ್ ಅಂತಂದ್ರೆ ಪೆಟ್ರೋಲ್ ಬಂಕ್ ಅನ್ನ ಸ್ಥಾಪನೆ ಮಾಡಕ್ ನಿಮಗೂ ಅವಕಾಶ ಕೊಟ್ಟಿದ್ದಾರೆ. ಮೋಸ್ಟ್ಲಿ 23ನೇ ತಾರೀಕು ಲಾಸ್ಟ್ ಡೇಟ್ ಇದು. ಓಕೆನಾ? ಬಸ್ಸು ಏನ್ ಮಾಡಕತ್ತೀರಿ? ಊಟ ಈಗ ಮಾಡಿದೆ ಜಸ್ಟ್. ಇದು ನಮ್ಮ ವಿದ್ಯಾರ್ಥಿಗಳು ಲೈವ್ ನ ಕ್ಲಾಸ್ ಕೇಳ್ತಾ ಇದ್ದಾರೆ. ನಿಮ್ಗ ಈಗ ಪೆಟ್ರೋಲ್ ಬಂಕ್ ಸ್ಥಾಪನೆ ಮಾಡ್ಬೇಕಂದ್ರಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಬ್ಬರಿಗೆ ಫ್ರೀ ಅಲ್ಲ? ಫ್ರೀ ಅಲ್ಲ ಪೆಟ್ರೋಲ್ ಬಂಕ್? SC ST. ಓಕೆ ಓಕೆ. ಏನದು ಇದು ಲಾಸ್ಟ್ ಡೇಟ್ ಯಾವಾಗ? ಅದು 21. ಇವತ್ತೇ 27 ಲಾಸ್ಟ್ ಡೇಟ್ ಅಂತ ನೋಡಪಿ. ನಾನು ಇವರು ನಮ್ಮ ಬಸವರಾಜ್ ಅಂತ ಹೇಳಿ ಜಮಖಂಡಿ ಅವರು ನನ್ನ ಸ್ಟೂಡೆಂಟ್. ಬಹಳ ಒಂದು ದಲಿತ ಪರಿಷತ್ತಿನ ಒಂದು ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ. ದೊಡ್ಡ ಹೋರಾಟಗಾರರು ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿ. ಇವ್ರ ನಂಬರ್ ಕೊಟ್ಟಿರ್ತೀನಿ, ನಿಮ್ಗೆ ಯಾರು ಬೇಕಲ್ಲ ಅವರು ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ತೋರಿ. ಓಕೆ ಬಸ್ಸು, ಥ್ಯಾಂಕ್ಸ್ ಅಪ್ಪಿ. OBC ಗಿಬಿಸಿ ಇಲ್ಲ ಅದು. ನೋಡಿ, ಮಹಿಳಾ ಸಹಕಾರಿಗಳಿಗೆ ಉದ್ಯಮ ಶಕ್ತಿ ಯೋಜನೆಯಡಿ 100 ಕಡೆ ಪೆಟ್ರೋಲ್ ಬಂಕ್ ಸ್ಥಾಪನೆಗೆ ಅವಕಾಶ ಕೊಡಲಾಗಿದೆ. ಯಾವ 2A ಅನ್ನವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ ತಿಳಿಯಲ್ಲ. 2A 3B 2B 2C ಇನ್ನೇನು ಹೇಳಬಾರದಲ್ಲ ಏನು? ನೋಡಿ, 2023-24 ಬಜೆಟ್ನಲ್ಲಿ ರಾಜ್ಯ ಬಜೆಟ್ನಲ್ಲಿ 5 ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಕೋಟಿ ರು ಮೀಸಲಿಡಲಾಗಿದೆ ಅಮೌಂಟ್?
ಸರಿ ಸುಮಾರು ಎಷ್ಟು ಕೋಟಿ ಅಂತಂದ್ರೆ 52,000 ಕೋಟಿ. ಎಷ್ಟು ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಅಂದ್ರೆ 52,000 ಕೋಟಿ. ಓಕೆನಾ? 2023-24 ರಾಜ್ಯ ಬಜೆಟಿನಲ್ಲಿ ಒಂದಲ್ಲ ಎರಡಲ್ಲ 5 ಗ್ಯಾರಂಟಿ ಯೋಜನೆಗಳು. ಐದು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52,000 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ನೆನಪಿಡಿ. ಕೋಟಿ. 2023-24 ರಾಜ್ಯ ಬಜೆಟಿನಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಮೀಸಲಿಡಲಾಗಿದೆ? ಆರೋಗ್ಯ, ಸಮಾಜ ಕಲ್ಯಾಣ, ಕೃಷಿ, ನೀರಾವರಿ. ಆನ್ಸರ್ ಮಾಡ್ತೀರಿ? ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅಮೌಂಟ್ ಅನ್ನು ಮೀಸಲಿಡಲಾಗಿದೆ? ಆರೋಗ್ಯ ರೈಟ್ ಆನ್ಸರ್ ನೋಡಿ. ಆರೋಗ್ಯ ಕ್ಷೇತ್ರ ಸರಿಯಾಗಿರುವಂತ ಉತ್ತರ. ಕರೆಕ್ಟಾ? 2023-24 ರಾಜ್ಯ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಮೀಸಲಿಡಲಾಗಿದೆ ಅಂದ್ರೆ ಆರೋಗ್ಯ. ನೆಕ್ಸ್ಟ್, ಆಶಾ ಕಿರಣ ಕಾರ್ಯಕ್ರಮದಡಿ ಯಾವ ಚಟುವಟಿಕೆಯನ್ನು ಪ್ರಾರಂಭಿಸಲು ಚಿಂತಿಸಲಾಗಿದೆ? ಕ್ವಶನ್ ನೋಡಿ. ಆಶಾ ಕಿರಣ ಕಣ್ಣಿಗೆ ಸಂಬಂಧಿಸಿದ ಚಿಕಿತ್ಸೆ, ಬಡವರಿಗೆ ಬರುವ ಆರೋಗ್ಯ ಸಮಸ್ಯೆ ನಿವಾರಿಸಲು, ಮಹಿಳೆಯರಿಗೆ ಆರೋಗ್ಯ ಸಮಸ್ಯೆ ಆಲಿಸಲು, ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಬುದ್ಧಿಮಟ್ಟವನ್ನು ಸುಧಾರಿಸಲು. ಸರಿಯಾದಂತ ಉತ್ತರ ಕಣ್ಣಿಗೆ ಸಂಬಂಧಪಟ್ಟ ಚಿಕಿತ್ಸೆ ನೋಡಿ. ಕಣ್ಣಿಗೆ ಸಂಬಂಧಿಸಿದ ಚಿಕಿತ್ಸೆ. ಕರೆಕ್ಟಾ? 2023-24 ರಾಜ್ಯ ಬಜೆಟಿನಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಜನಪದ ಲೋಕ ಸ್ಥಾಪಿಸುವುದಾಗಿ ಘೋಷಣೆ ಮಾಡಲಾಗಿದೆ? ಜನಪದ ಲೋಕ. ಕೊಪ್ಪಳ ರೈಟ್ ಆನ್ಸರ್ ನೋಡಿ. ಕೊಪ್ಪಳ. ನೋಡಿ, ಕೊಪ್ಪಳದಲ್ಲಿ ರಾಮನಗರದ ಜನಪದ ಲೋಕ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಜನಪದ ಲೋಕ ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಕೊಪ್ಪಳದಲ್ಲಿ. ಕರೆಕ್ಟ್? ಮತ್ತೆ ಚಿತ್ರದುರ್ಗದಲ್ಲಿ ಆಶಾ ಕಿರಣ ಕಾರ್ಯಕ್ರಮದಡಿ 2023-24 ಸಾಲಿನಲ್ಲಿ ಕನ್ನಡಕದ ವಿತರಣೆ ಕಣ್ಣಿನ ಶಿಬಿರ. ಮತ್ತೆ ಪೊರೆ ಚಟುವಟಿಕೆಗೆ ಆರಂಭದ ಪಟ್ಟಿರ್ತಕ್ಕಂಥ ಅಂಶಗಳನ್ನ ಆಶಾ ಕಿರಣ ಅನ್ನುವಂತ ಕಾರ್ಯಕ್ರಮ. ಆಶಾ ಕಿರಣ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕಣ್ಣು ಮತ್ತು ಕನ್ನಡಕ. ಸ್ವಲ್ಪ ಸಾರ ನಿನಗ ನನಗಾಕದು. ಆಶಾ ಕಿರಣ ಅನ್ನುವಂತ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನೋಡಿ. ಎರಡು 2023-24 ರಾಜ್ಯ ಬಜೆಟ್ ಮಂಡನೆ ಮಾಡಲು ಮುಖ್ಯಮಂತ್ರಿಗಳು ತೆಗೆದುಕೊಂಡ ಸಮಯ. 2023-24 ರಾಜ್ಯ ಬಜೆಟ್ ರಾಜ್ಯ ಬಜೆಟ್ ಮಂಡನೆ ಮಾಡಲು ಮುಖ್ಯಮಂತ್ರಿಗಳು ತೆಗೆದುಕೊಂಡಂತ ಸಮಯ ಎಷ್ಟು ಸಮಯವನ್ನು ತೆಗೆದುಕೊಂಡರು ಮುಖ್ಯಮಂತ್ರಿಗಳು? ಸರಿಯಾದಂತ ಉತ್ತರ 2 ಗಂಟೆ 55 ನಿಮಿಷ ರೈಟ್ ಆನ್ಸರ್ ನೋಡಿ.
2 ಗಂಟೆ 55 ನಿಮಿಷ. 2023-24 ರಾಜ್ಯ ಬಜೆಟ್ ಮಂಡನೆ ಮಾಡಲು ಮುಖ್ಯಮಂತ್ರಿಗಳು ತೆಗೆದುಕೊಂಡ ಸಮಯ ಎಷ್ಟು ಅಂದ್ರೆ 2 ಗಂಟೆ 55 ನಿಮಿಷ. 2023-24 ರಾಜ್ಯ ಬಜೆಟಿನ ಗಾತ್ರ ಎಷ್ಟು? ಇಂಪಾರ್ಟೆಂಟ್ ಕ್ವಶನ್. 2023-24 ರಾಜ್ಯ ಬಜೆಟಿನ ಗಾತ್ರ ಎಷ್ಟು? $3,27,747. ಇಂಪಾರ್ಟೆಂಟ್. 327,747. 327,747. 2023-24 ರಾಜ್ಯ ಬಜೆಟ್ನಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಬಜೆಟಿನ ಗಾತ್ರ ಇದು. ನೋಡಿ, 3,27,747 ಕೋಟಿ ಗಾತ್ರದ ಬಜೆಟ್ ಅನ್ನು ಮಂಡಿಸಿದ್ದು 12,522 ಕೋಟಿಯಷ್ಟು ರಾಜಸ್ವ ಕೊರತೆ ಇದೆ. 85,818 ಕೋಟಿ ಸಾಲ ತೊಳಕ್ ಮುಂದಾಗಿದ್ದಾರೆ. ನೋಡಿ, ಕರ್ನಾಟಕ ಸರ್ಕಾರ ಎಷ್ಟು ಸಾಲ ತೊಳಕ್ ಮುಂದಾಗಿದೆ ಅಂದ್ರೆ ಸುಮಾರು 85,818 ಕೋಟಿ ಸಾಲ ತೊಳಕ ಮುಂದಾಗಿದ್ದಾರೆ. ಸೋಲಿಗರು, ಕಾಡುಗುರುಬರು, ಜೇನುಕುರುಬರು ಮತ್ತೆ ಇವೆಲ್ಲ ಜನಾಂಗ, ಸಿದ್ಧಿ ಜನಾಂಗ ಸೇರಿದಂತೆ ಪರಿಶಿಷ್ಟ ಪಂಗಡ, ಅಲೆಮಾರಿ, ಅರೆ ಅಲೆಮಾರಿ ಮತ್ತು ಸಮುದಾಯಗಳಿಗೆ ಈ ಬಜೆಟ್ ನಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗಿದೆ. ಕೇಂದ್ರಕ್ಕೆ ಸಡ್ಡು ಅಂತ ಕೊಟ್ರು ನೋಡಿ. ಎರಡ್ 2023-24 ರಾಜ್ಯ ಬಜೆಟ್ ನಲ್ಲಿ ಯಾವ ವಲಯಕ್ಕೆ ಅತಿ ಹೆಚ್ಚು ಸಹಾಯಧನ ಮೀಸಲಿಡಲಾಗಿದೆ? ಬರ್ಕೊಳಕತ್ತೀರಿ? ನಾ ಚೆಕ್ ಮಾಡ್ತೀನಿ ಒಬ್ಬೊಬ್ರು ನೋಡ್ ಸರ್. ಅಷ್ಟು ಸುಲಭ ಬಿಡಂಗಿಲ್ಲ. ಸಾವಕಾಶ ಯಾಕೆ ಹೇಳಕತ್ತೀನಿ? ಇದೇ ಉದ್ದೇಶಕ್ಕೆ ಹೇಳಕತ್ತೀನಿ ನಿಮಗೆ. ಎರಡ್ 2023-24 ರಾಜ್ಯ ಬಜೆಟ್ ನಲ್ಲಿ ಯಾವ ವಲಯಕ್ಕೆ ಅತಿ ಹೆಚ್ಚು ಸಹಾಯಧನ ಮೀಸಲಿಡಲಾಗಿದೆ? ಸಹಾಯಧನ MG ಪಾಟೀಲ್ ಅವರು, ಪಿಂಟೋ ಅವರು, ನಂದನ್ ಅವರು, ಸ್ಮಿತಾ ಅವರು, ತೇಜಸ್ವಿ ಅವರು, ಸದ್ದಾಮುಲ್ಲಾ ಅವರು. ಸೂಪರ್. ಸರಿಯಾದಂತ ಉತ್ತರ ಇಂಧನ ಇಲಾಖೆ. ನೋಡಿ, ಯಾವ ಇಲಾಖೆ? ಇಂಧನ ಇಲಾಖೆ. ನೋಡಿ, ಟೋಟಲ್ 45,401 ಕೋಟಿ ರೂಪಾಯಿ ಈ ಸಾಲಿನ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ 45,401 ಕೋಟಿ ರೂಪಾಯಿ ಈ ಸಾಲಿನ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ 15 ವಲಯಗಳಿಗೆ ಸಹಾಯಧನ ಮೊತ್ತವನ್ನು ಘೋಷಣೆ ಮಾಡಿದೆ. ಅವು ಯಾವ್ಯಾವ ಅಂತಂದ್ರೆ 22,158 ಕೋಟಿ ಇಂಧನ ಇಲಾಖೆ, 10,275 ಕೋಟಿ ಆಹಾರ ಮತ್ತು ನಾಗರಿಕ ಸರಬರಾಜು, ಸುಮಾರು 3,764 ಕೋಟಿ ಒಳಾಡಳಿತ ಮತ್ತು ಸಾರಿಗೆ ವಲಯಕ್ಕೆ ಮೀಸಲಿಡಲಾಗಿದೆ. ಸುಮಾರು 2,670 ಕೋಟಿ ಕೃಷಿ ಮತ್ತು ತೋಟಗಾರಿಕೆ, ಸುಮಾರು 3,167 ಕೋಟಿ ಬೇರೆ ಇಲಾಖೆ ವಲಯಗಳಿಗೆ ಹಣವನ್ನು ಮೀಸಲಿಡಲಾಗಿದೆ. ನೋಡಿ, ಮತ್ತೆ 1,414 ಕೋಟಿ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಗಳು, 1,949 ಕೋಟಿ ಸಹಕಾರ ಕ್ಷೇತ್ರಕ್ಕೆ ಮೀಸಲಿಡಲಾಗಿದೆ. ಕರೆಕ್ಟಾ? 22,158 ಕೋಟಿ
ಯಾವುದಕ್ಕೆ? ಇಂಧನ ಇಲಾಖೆಗೆ ಮೀಸಲಿಡಲಾಗಿದೆ ನೋಡಿ, ಇಂಧನ ಇಲಾಖೆ. ನೆಕ್ಸ್ಟ್ ಕ್ವಶನ್, ನವ ಉದ್ಯಮಗಳಿಗೆ ಅತ್ಯಾಧುನಿಕ ಸೌಲಭ್ಯವುಳ್ಳ ವಿಶ್ವ ದರ್ಜೆಯ ಪರಿಪೋಷಣಾ ಕೇಂದ್ರ ಇನೋವರ್ಸ್ ಅನ್ನು ಎಷ್ಟು ಕೋಟಿ ರು ವೆಚ್ಚದಲ್ಲಿ ಸ್ಥಾಪಿಸುವುದಾಗಿ ಈ ಬಜೆಟ್ ನಲ್ಲಿ ತಿಳಿಸಲಾಗಿದೆ? ಆನ್ಸರ್ ಮಾಡ್ತೀರಿ? ನವ ಉದ್ಯಮಗಳಿಗೆ ಅತ್ಯಾಧುನಿಕ ಸೌಲಭ್ಯವುಳ್ಳ ವಿಶ್ವ ದರ್ಜೆಯ ಪರಿಪೋಷಣಾ ಕೇಂದ್ರ ಇನೋವರ್ಸ್ ಅನ್ನು ಎಷ್ಟು ಕೋಟಿ ರು ವೆಚ್ಚದಲ್ಲಿ ಸ್ಥಾಪಿಸುವುದಾಗಿ ಸಾಲಿನ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ ಅಂದ್ರೆ ಸರಿ ಉತ್ತರ 50 ಕೋಟಿ ರು ನೋಡಿ, 50 ಕೋಟಿ ರು ವೆಚ್ಚದಲ್ಲಿ. ನೋಡಿ, ನವ ಉದ್ಯಮಕ್ಕೆ ವಿಶ್ವ ದರ್ಜೆಯ ಕೇಂದ್ರ ಇನೋವರ್ಸ್, ನವ ಉದ್ಯಮಗಳಿಗೆ ಅತ್ಯಾಧುನಿಕ ಸೌಲಭ್ಯವುಳ್ಳ ವಿಶ್ವ ದರ್ಜೆಯ ಪರಿಪೋಷಣಾ ಕೇಂದ್ರ ಇನೋವರ್ಸ್ ಅನ್ನು 50 ಕೋಟಿ ವೆಚ್ಚದಲ್ಲಿ ಸ್ಥಾಪಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಈ ಕೇಂದ್ರಕ್ಕೆ ಪ್ರಸ್ತುತ ಸಾಲಿನಲ್ಲಿ 10 ಕೋಟಿ ಅನುದಾನ ಒದಗಿಸಲಾಗಿದೆ. ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಕೇಂದ್ರಗಳನ್ನು ಬೆಂಬಲಿಸಲು ತಂತ್ರಜ್ಞಾನ ವರ್ಗಾವಣೆ ಸಂಸ್ಥೆ 4 ಕೋಟಿ ವೆಚ್ಚದಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ. ಇದಕ್ಕೆ ಪ್ರಸ್ತುತ ಸಾಲಿನಲ್ಲಿ 2 ಕೋಟಿ ಅನುದಾನ ನಿಗದಿಪಡಿಸಲಾಗಿದೆ. ಹೆಲ್ತ್ ಟೆಕ್ ಮತ್ತು ಮೆಡಿಟೆಕ್ ನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರವನ್ನು 50 ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿದೆ ನೋಡಿ, ನೆನಪಿಡಿ. ನೆಕ್ಸ್ಟ್, ಎರಡು 2023-24 ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಇದೆ? ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ಅನುದಾನ ಕಡಿತಗೊಳಿಸುವುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇತ್ರಕ್ಕೆ ಅನುದಾನ ಹೆಚ್ಚಿಸಲಾಗುವುದು, ರಾಷ್ಟ್ರೀಯ ನೀತಿ ಶಿಕ್ಷಣ ನೀತಿಯನ್ನು ಕೈಬಿಡಲಾಗುವುದು, ಎಲ್ಲವೂ ಸರಿ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ ನೋಡಿ, ಮೇಲಿನ ಎಲ್ಲವೂ ಸರಿ. 2023-24 ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಹೇಳಿಕೆ ಸರಿ ಇದೆ ಅಂತಂದ್ರೆ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ಅನುದಾನವನ್ನು ಕಡಿತಗೊಳಿಸಲಾಗಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇತ್ರಕ್ಕೆ ಅನುದಾನ ಹೆಚ್ಚಿಸಲಾಗಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೈಬಿಡಲಾಗಿದೆ. ಎಲ್ಲವೂ ಕರೆಕ್ಟ್ ಇದೆ, ಎಲ್ಲವೂ ಸರಿಯಾಗಿದೆ. ಪದ್ಮಾ ಮೇಡಮ್, ಚರಣ್, ಹಲೋ ಚರಣ್, ಹಲೋ ಚರಣ್, ಹಲೋ, ಹಲೋ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸುಪ್ರೀತಾ ಮೇಡಮ್, ಸರ್, 2023-24 ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ ಯಾವ ಯೋಜನೆಯಡಿ ಮಹಿಳಾ ಸಹಕಾರಿಗಳಿಗೆ 100 ಕಡೆ ಪೆಟ್ರೋಲ್ ಬಂಕ್ ಅನ್ನು ಸ್ಥಾಪನೆ ಮಾಡಿ ದೇಶ ಹೊಂದಲಾಗಿದೆ? ಲೇಟ್ ಆಗಿ ಬಂದ್ರಿ ಕ್ಲಾಸಿಗೆ? ಇಲ್ಲ ಸರ್. ಫಸ್ಟ್ ಇಂದ ಬಂದಿರಲ್ಲ? ಹಾ ಸರ್. ಹೇಳಿ ಮತ್ತ. ಉದ್ಯಮ ಶಕ್ತಿ ಯೋಜನೆ ಅಡಿ ಸರ್. ಎಕ್ಸಲೆಂಟ್. ಉದ್ಯಮ ಶಕ್ತಿ. ಓಕೆ. 2023-24 ಗ್ಯಾರಂಟಿಗಳಿಗೆ ಎಷ್ಟು ಅಮೌಂಟ್ ಅನ್ನು ಮೀಸಲಿಡಲಾಗಿದೆ? 52,000 ಕೋಟಿ ಸರ್. 2023-24 ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಮೀಸಲಿಡಲಾಗಿದೆ? ಆರೋಗ್ಯ ಕ್ಷೇತ್ರ. ಸೂಪರ್. 2023-24 ಆಶಾ ಕಿರಣ ಯೋಜನೆ ಎದಕ್ಕೆ ಸಂಬಂಧಪಟ್ಟಿದೆ? ಕಣ್ಣಿಗೆ ಸಂಬಂಧಪಟ್ಟಿದೆ ಸರ್. ಸೂಪರ್. ಜನಪದ ಲೋಕ ಸ್ಥಾಪನೆ ಮಾಡುವುದು? ಕೊಪ್ಪಳ. ಮುಖ್ಯಮಂತ್ರಿ ಅವರು ಎಷ್ಟು ನಿಮಿಷಗಳ ಕಾಲ ಮಂಡಿಸಿದರು?
2 ಗಂಟೆ 55 ನಿಮಿಷ ಸರ್. ಸೂಪರ್. ಕರ್ನಾಟಕದ ಬಜೆಟಿನ ಗಾತ್ರ ಎಷ್ಟು? 3,27,747 ಕೋಟಿ ಸರ್. ಸೂಪರ್, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಇನ್ನು ಕ್ವಶನ್ ಕೇಳ್ತೀನಿ. ಹಾ ಸರ್. ಯಾವ ನೆಕ್ಸ್ಟ್ 2023-24 ರಾಜ್ಯ ಯಾವ ವಲಯಕ್ಕೆ ಅತಿ ಹೆಚ್ಚು ಅನುದಾನ ಘೋಷಣೆ ಮಾಡಲಾಗಿದೆ? ಇಂಧನ ಕ್ಷೇತ್ರಕ್ಕೆ ಸರ್. ಸೂಪರ್. ನವೋದ್ಯಮಗಳ ಅತ್ಯಾಧುನಿಕ ಸೌಲಭ್ಯವುಳ್ಳ ವಿಶ್ವ ದರ್ಜೆಯ ಪೋಷಣಾ ಕೇಂದ್ರ ಶಿಫಾರಸಿಗಾಗಿ ಎಷ್ಟು ಕೋಟಿ? 50 ಕೋಟಿ ಸರ್. 2023-24 ಬಜೆಟ್ ನಲ್ಲಿ ಸಂಬಂಧಪಟ್ಟಿರತಕ್ಕಂತ ಹೇಳಿಕೆಗಳು: ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಅನುದಾನ ಕಡಿತಗೊಳಿಸಲಾಗಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇತ್ರಕ್ಕೆ ಅನುದಾನ ಹೆಚ್ಚಿಸಲಾಗಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೈಬಿಡಲಾಗಿದೆ. ಎಲ್ಲವೂ ಸರಿ ಇದೆ ಸರ್. ಎಲ್ಲವೂ ಸರಿ. ನೋಡಿ ಮೇಡಮ್, 10 ಕ್ವಶನ್ ಆನ್ಸರ್ ಹೇಳಿದ್ವಿ. ಹಾ ಸರ್. ಯಾವ್ರಿ ಮೇಡಮ್? ಸುಪ್ರೀತಾ ಮೇಡಮ್. ದಾವಣಗೆರೆ ಸರ್. ದಿನ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗ್ತೀರಿ ನೀವು, ನಾನು ನೋಡ್ತೀನಿ. ಹಾ ಸರ್. ಒಳ್ಳೆದಲ್ಲಿ ಯಾವ್ದು ಓದಾಕತ್ತೀರಿ ಈಗ? ಸಿವಿಲ್ PS ಸರ್. PC-ನೋ PSI ನೋ? PC ಸರ್. ಅಪ್ಪ, ನಮ್ ಬಳಗ ಒಟ್ಟು PC ಬಳಗನೇ ಇರ್ತಾವ ಸುತ್ತಮುತ್ತ. ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ವಶನ್. 2023-24 ರಾಜ್ಯ ಬಜೆಟ್ ನಲ್ಲಿ ತಿಳಿಸಿರುವ ಮರು ಸಿಂಚನ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ? ಶಾಲೆಯ ಮಕ್ಕಳಿಗೆ ಕಲಿಕೆಯ ನ್ಯೂನತೆಯನ್ನು ಸರಿಪಡಿಸಲು ನಾಶವಾದ ಅರಣ್ಯ ಪ್ರದೇಶವನ್ನು ಮತ್ತೆ ಚಿಗುರುವಂತೆ ಮಾಡುವುದು, ಮಾಲಿನ್ಯವಾದ ನದಿಗಳನ್ನ ಸ್ವಚ್ಛಗೊಳಿಸುವುದು, ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಬಿಟ್ಟು ಜೈವಿಕ ಗೊಬ್ಬರಕ್ಕೆ ಆದ್ಯತೆ ನೀಡುವುದು. ಆನ್ಸರ್ ಹೇಳ್ತೀರಿ? ಶಾಲೆಯ ಮಕ್ಕಳಿಗೆ ಕಲಿಕೆಯ ನ್ಯೂನತೆಯನ್ನು ಸರಿಪಡಿಸಲು ನಾಶವಾದ ಅರಣ್ಯ ಪ್ರದೇಶವನ್ನು ಮತ್ತೆ ಚಿಗುರುವಂತೆ ಮಾಡಲು, ಮಾಲಿನ್ಯವಾದ ನದಿಗಳನ್ನು ಸ್ವಚ್ಛಗೊಳಿಸುವುದು, ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಬಿಟ್ಟು ಜೈವಿಕ ಗೊಬ್ಬರವನ್ನು ಆದ್ಯತೆ ನೀಡುವುದು. ರೈಟ್ ಆನ್ಸರ್ ನೋಡಿ. ಶಾಲೆ ಮಕ್ಕಳಿಗೆ ಸರಿಯಾಗಿರುವಂತ ಉತ್ತರ. ಶಾಲೆಯ ಮಕ್ಕಳಿಗೆ ಕಲಿಕೆಯ ನ್ಯೂನತೆಯನ್ನು ಏನ್ ಮಾಡೋದಂದ್ರೆ ಸರಿಪಡಿಸುವುದು. 2023-24 ರಾಜ್ಯ ಬಜೆಟ್ನಲ್ಲಿ ಈ ಒಂದು ಮರು ಸಿಂಚನ ಯೋಜನೆಯ ಮುಖ್ಯ ಉದ್ದೇಶ ಇದು. ಕರೆಕ್ಟಾ? ಮರು ಸಿಂಚನ ಯೋಜನೆ ತಜ್ಞರ ಅಭಿಪ್ರಾಯ: ಶಿಕ್ಷಣ ಕ್ಷೇತ್ರ ಸುಧಾರಣೆಗೆ ಒತ್ತು. ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ಕಸರತ್ತಿನಲ್ಲಿ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನ ಎಲ್ಲಿ ಕಡೆಗಣಿಸುತ್ತದೆ ಎಂಬ ಆತಂಕ ಕಾಡುತ್ತಿತ್ತು. ಆದರೆ ಹಾಗಾಗಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕಾರ್ಯಕ್ರಮಗಳು ಘೋಷಿಸುವುದರ ಜೊತೆಗೆ ಕ್ಷೇತ್ರದ ಸುಧಾರಣೆಗೆ ಸರ್ಕಾರ ಬಜೆಟ್ನಲ್ಲಿ ಬದ್ಧತೆ ತೋರಿಸಿದೆ. ಶಾಲಾ ಕಾಲೇಜುಗಳ ಕೊಠಡಿಗಳ ನಿರ್ಮಾಣ, ಶೌಚಾಲಯಗಳ ನಿರ್ಮಾಣ, ನವೀಕರಣಕ್ಕೆ ಹೆಚ್ಚು ಆದ್ಯತೆ ನೀಡಿರುವುದು ಸ್ವಾಗತಾರ್ಹ. ಕಲಿಕೆಯಲ್ಲಿ ನ್ಯೂನತೆ ಸರಿಪಡಿಸಲು ಮರುಸಿಂಚನ ಕಾರ್ಯಕ್ರಮ, ಪರಿಸರ ಸಂರಕ್ಷಣೆ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲು ಅರಣ್ಯ ಇಲಾಖೆ ಸಂಯೋಜನೆಯಲ್ಲಿ ಸಸ್ಯ ಶ್ಯಾಮಲ ಕಾರ್ಯಕ್ರಮವನ್ನು ರೂಪಿಸುವುದು ಅಭಿನಂದನಾರ್ಹ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂಶಗಳ ದೇಶದ ಬಹುಭಾಷೆ ಬಹುಸಂಸ್ಕೃತಿ ಸ್ವರೂಪಕ್ಕೆ ಪೂರಕವಾಗಿರಲಿಲ್ಲ. ಇವ್ರು ಯಾರೋ ಅವ್ರ ಪರವಾಗಿ ಬರದಾರ. ಒನ್ವೆ ಆಗ್ಯದೋ ಹಂಗ ಬರಿಬಾರದು. ನಾಗರಾಜ, ನಿಮ್ ಮಾಯಿ ಬಾ, ಚಾಲೆಂಜ್ ಆಗಿ ಡಿಸ್ಕಸ್ ಮಾಡಮ್, ಪಕ್ಷಾತೀತ ಮಾಡಮ್ ಲೇ. ಸುನಿಲ ಸುಮ್ಕುಂದ್ರಲೇ ನೀ. ನಮ್ಗೆಲ್ಲ ಗೊತ್ತಾತು ಒನ್ ವೇ ಯಾವ್ದು, ಸೆಕೆಂಡ್ ವೇ ಯಾವ್ದು. ಶೋಭಾ ಮೇಡಮ್ ಪ್ರಜಾವಾಣಿ ಹೋದ್ರಿ, ಚೆನ್ನಾಗಿದೆ ಪ್ರಜಾವಾಣಿ, ಸೂಪರ್ ಇದೆ ನೋಡಿ. ಸುಧಾಮ್ ನಿಮ್ ಜೊತೆ ಬರಂಗಿಲ್ಲಪ್ಪ, ಬಹಿರಂಗ ಚರ್ಚೆಗೆ ಬಂದ್ರಿ ಅವನು. ಎಂತ ಬಹಿರಂಗ ಚರ್ಚೆ? ನೀ ಅರ್ಧ ತಾಸು ಬಂದು ಮಾತಾಡವ. ಮಂಗಳೂರದ ಒಂದೇ ಕ್ಲಾಸ್ನಾಗ ಇದು ಎಂತ? ಅವನ ಜೊತೆ ನಾವು ತಾಸಿಗೊಂದು 2 ತಾಸಿಗೊಂದು.
ಸ್ವಲ್ಪ ಸಾರ ಸುಮ್ ಕುಂದ್ರವ ಎಲ್ಲ ಓದ್ತೀನಿ. ಇದ್ದಿಲ್ಲಿ ಮಸಿ ಬುದ್ಧಿ ಹೇಳ್ತಂತ. ಎರಡ್ 2023-24 ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿ? ಮಹಿಳಾ ಉದ್ಯಮಗಳಿಗೆ 4% ಬಡ್ಡಿ ದರದಲ್ಲಿ ಸಾಲ ನೀಡುವುದು. ಬರೇ ಮಹಿಳೆಯರಪ್ಪ, ನಮ್ ಬ್ಯಾಸರ ಬಿಟ್ಟರೆ ಕೇಳಿ ಟ್ರಸ್ಟ್ ಸಾಲಾಗತ್ತ ನನಗೆ ಕೇಳಿ. ಕೇಂದ್ರ ಸರ್ಕಾರ ಮಹಿಳೆಯರಿಗೆ 33% ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಅವಕಾಶ ಕೊಡಿತು. ಇಲ್ಲಿ ಬಸ್ನಾಗ ಫ್ರೀ, ಆಮೇಲೆ ಬ್ಯಾಂಕ್ನಾಗ ಫ್ರೀ, ಆಮೇಲೆ ಮಹಿಳಾ ಸರ್ಕಾರಿ ಉದ್ಯಮದಲ್ಲಿ ಫ್ರೀ. ಸ್ವಲ್ಪ ಸಾರ ಎಷ್ಟು ನಿಮ್ಗೆ ಸರ್ಕಾರದ ಬೆಂಬಲ ಎಲ್ಲಿಗೆ ತರಬೇಕಂತ ಮಾಡಿರಿ? ಸುಮ್ ಕುಂದ್ರಲೆ ಗುಂಡೇನಿ. ಮಹಿಳಾ ಉದ್ಯಮಿಗಳಿಗೆ 4% ಬಡ್ಡಿ ದರದಲ್ಲಿ ಸಾಲ ನೀಡುವುದು. ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ನೀಡುವುದು. ಆಸಿಡ್ ಸಂತ್ರಸ್ತರಿಗೆ ಬಡ್ಡಿ ರಹಿತವಾಗಿ 5 ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡುವುದು. ಎಲ್ಲವೂ ಸರಿ. ಸೂಪರ್. ಮೇಲಿನ ಎಲ್ಲವೂ ಸರಿ ನೋಡಿ, ಮೇಲಿನ ಎಲ್ಲವೂ ಸರಿ. 2023-24 ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿ ಇದೆ ಅಂದ್ರೆ, ಮಹಿಳಾ ಉದ್ಯಮಿದಾರರಿಗೆ 4% ನೀಡುವುದು ಕರೆಕ್ಟ್ ಇದೆ. ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ನೀಡುವುದು ಕರೆಕ್ಟ್ ಇದೆ. ಎಲ್ಲವೂ ಮೇಲಿನ ಎಲ್ಲವೂ ಸರಿಯಾಗಿದೆ. ಹೌದಾ ಅಲ್ಲೋ? ಸ್ತ್ರೀ ಕೇಂದ್ರಿತ ಆರ್ಥಿಕ ಅಭಿವೃದ್ಧಿ. ಮಹಿಳಾ ಕೇಂದ್ರಿತ ಯೋಜನೆಗಳಿಗಾಗಿ 22% ಮತ್ತು ಮಕ್ಕಳ ಯೋಜನೆಗಾಗಿ 16% ಪಾಲನ್ನು ಈ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಇದೊಂದು ಆಶಾದಾಯಕವಾಗಿರುವಂತಹ ಬಜೆಟ್. ಮಹಿಳಾ ಉದ್ಯಮಗಳಿಗೆ 4% ಬಡ್ಡಿ ದರದಲ್ಲಿ ಸಾಲ ನೀಡಲು ಉದ್ದೇಶಿಸಲಾಗಿದೆ. ಆರ್ಥಿಕತೆಯ ಬಹುದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತದೆ. ಇದರಿಂದ ಹೆಚ್ಚು ಸಂಖ್ಯೆಯ ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರುವ ಕೆಲಸವಾಗುತ್ತದೆ. ಜೊತೆಗೆ ಉದ್ಯಮಿದಾರರನ್ನ ಬೆಳೆಸಿದಂತಾಗುತ್ತದೆ. ಪ್ರತಿ ಮಹಿಳೆಗೆ ಪ್ರತಿ ತಿಂಗಳು 2,000 ನೀಡುವ ಗೃಹಲಕ್ಷ್ಮಿ ಯೋಜನೆಯು ತಳಮಟ್ಟದ ಹಣವನ್ನು ಆರ್ಥಿಕತೆ ಹಿಂದಿರುಗಿಸುವಂತ ಕೆಲಸ ಮಾಡುತ್ತದೆ. ಆಸಿಡ್ ಸಂತ್ರಸ್ತರಿಗೆ ಬಡ್ಡಿ ರಹಿತವಾಗಿ 5 ಲಕ್ಷ ಸಹಾಯ ನೀಡುವ ಯೋಜನೆ ಬಹಳ ಒಳ್ಳೆಯ ಯೋಜನೆಯಾಗಿದೆ. ಮಹಿಳೆಯರು ಮಕ್ಕಳ ಪರ ಇರುವ ತನ್ನ ಬದ್ಧತೆಯನ್ನು ಈ ಸರ್ಕಾರ ತನ್ನ ಬಜೆಟ್ ಮೂಲಕ ತೋರ್ಪಡಿಸಿದೆ. ಸಮಾಜದ ಸರಿಸುಮಾರು ಅರ್ಧದಷ್ಟು ಇರುವಂತಹ ಹೆಣ್ಣು ಮಕ್ಕಳ ಕಡೆಗೆ ಇಷ್ಟರ ಮಟ್ಟಿನ ಕಾಳಜಿಯನ್ನು ತೋರುತ್ತಿರುವುದು ಸರ್ಕಾರದ ಮೇಲೆ ನಿಜಕ್ಕೂ ಗಮನಾರ್ಹ. ಒಟ್ಟಿನಲ್ಲಿ ಇದು ಮಹಿಳಾ ಕಲ್ಯಾಣ ಮತ್ತು ಆರ್ಥಿಕ ಕಲ್ಯಾಣ ಬಜೆಟ್ ಆಗಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತರು ಈ ಮಾತನ್ನು ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಚಿತ್ರಿ ನಗರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಯಾವ ಸರಿಯಾದಂತ ಉತ್ತರ ಮೈಸೂರು. ರೈಟ್ ಆನ್ಸರ್ ನೋಡಿ, ಮೈಸೂರು ಸರಿಯಾದಂತ ಉತ್ತರ. ಕರೆಕ್ಟಾ? ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಚಿತ್ರಿ ನಗರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದ್ರೆ ಮೈಸೂರು. ಸಿನಿಮಾಕ್ಕೆ ಸಹಾಯಧನ, ಸಂಸ್ಕೃತಿ ಕ್ಷೇತ್ರಕ್ಕೆ ಧನ. ಕನ್ನಡ ಮತ್ತು ಸಾಂಸ್ಕೃತಿಕ ಕ್ಷೇತ್ರವು ಈ ಬಾರಿಯ ಬಜೆಟ್ನಲ್ಲಿ ಕಡೆಗಣಿಸಲ್ಪಟ್ಟಿದ್ದು, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಬೆರಳಿಕೆಯಷ್ಟು ಕಾರ್ಯಕ್ರಮಗಳನ್ನು ಮಾತ್ರ ಸರ್ಕಾರ ರೂಪಿಸಿದೆ. ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕನ್ನಡದ ಗುಣಾತ್ಮಕ ಚಿತ್ರಗಳಿಗೆ ಸಹಾಯಧನ ನೀಡುವ ಯೋಜನೆಯನ್ನ ಆರಂಭಿಸಲು ಘೋಷಿಸಲಾಗಿದೆ. ಈ ಯೋಜನೆಯು 3 ವರ್ಷಗಳ ಹಿಂದೆ ಸ್ಥಗಿತಗೊಂಡಿತ್ತು. ಗುಣಾತ್ಮಕ ಚಿತ್ರಗಳಿಗೆ ಸಹಾಯಧನ ನೀಡಲು
ಆಯ್ಕೆ ಸಮಿತಿಗಳನ್ನು ರಚಿಸಿ ಸಹಾಯಧನ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಬಳಿ ಕನ್ನಡ ಚಿತ್ರರಂಗ ಬೆಳೆದ ಬಂದ ಇತಿಹಾಸ ದಾಖಲಿಸುವ ವಸ್ತು ಸಂಗ್ರಹಾಲಯ ನಿರ್ಮಿಸಲಾಗುವುದು ಎಂದು ಪ್ರಕಟಿಸಲಾಗಿದೆ. 2015-16ನೇ ಸಾಲಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಚಿತ್ರಿನಗರಿ ಸ್ಥಾಪನೆ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು. ಬಳಿಕ ಚಿತ್ರಿನಗರಿ ಬೆಂಗಳೂರು ಸ್ಥಳಾಂತರಿಸಲು ಉದ್ದೇಶಿಸಲಾಗಿತ್ತು. ಚಿತ್ರಿನಗರಿಯನ್ನು ಎಲ್ಲಿ ಸ್ಥಾಪಿಸಬೇಕೆಂದು ಚರ್ಚೆ ಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿಂದ ನಡೆದಿದ್ದು, ಬೆಂಗಳೂರು ಮೈಸೂರು ಹೆಸರುಘಟ್ಟ ನಂತರ ರಾಮನಗರ ಪ್ರಸ್ತಾಪವೂ ಬಂದಿತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾದ ಬಳಿಕ ಚಿತ್ರನಗರವನ್ನು ಮೈಸೂರಿನಲ್ಲೇ ಸ್ಥಾಪನೆ ಮಾಡಬೇಕು. ಯಾಕೆ ಅವರು ಮೈಸೂರದವರು, ಮೈಸೂರನ್ನು ಏನಂತ ಕರಿತೀವಿ ಅಂದ್ರೆ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ಅದಕ್ಕೆ ಮೈಸೂರಿನಲ್ಲಿ ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರ ಉದ್ಯಮ ಎಲ್ಲಿ ನಡೀತದ? ಗೋವಾ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ 2023-24 ಬಜೆಟ್ನಲ್ಲಿ ಈ ಸಾಲಿನ ಬಜೆಟ್ನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ರೂಪಾಯಿ ಮೀಸಲಿಡಲಾಗಿದೆ? 30 ಕೋಟಿ ರೂಪಾಯಿಯನ್ನ, 15 ಕೋಟಿ ರೂಪಾಯಿಯನ್ನ, 25 ಕೋಟಿ ರೂಪಾಯಿಯನ್ನ, ಎಷ್ಟು ಕೋಟಿ ಮೀಸಲಿಡಲಾಗಿದೆ? ಯಾವುದೋ ಪ್ರಸ್ತಾಪನೆ ಮಾಡಿಲ್ಲ ನೋಡಿ, ಇದ ಇಂಪಾರ್ಟೆಂಟ್. ಅಷ್ಟು ಇಷ್ಟು ಅಂತ ಯಾವುದನ್ನ ಪ್ರಸ್ತಾಪ ಮಾಡಿಲ್ಲ. ಓಕೆನಾ? ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂದ್ರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯಲಿದೆ. ಎಷ್ಟು ಅಮೌಂಟ್ ಅಂತ ಹೇಳಿ ಇಲ್ಲಿ ಫೈನಲ್ ಆಗಿ ಡಿಸಿಷನ್ ತೆಗೆದುಕೊಂಡಿಲ್ಲ. ಆಗಲೇ ಅದನ್ನ ಡಿಸ್ಕಸ್ ಮಾಡಿದವಲ್ಲ ನಾವು. ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇಲ್ಲ ಅಂತ ಕೊಟ್ಟರಲ್ಲ ಅವರು. ಇಲ್ಲಿ ನೋಡಿ, ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮುಂಬರುವ ಬಜೆಟ್ ನಲ್ಲಿ 25 ಕೋಟಿ ಅನುದಾನ ಘೋಷಿಸಬೇಕೆಂದು ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಮನವಿ ಮಾಡಿಕೊಂಡರು. ಆದರೆ ಬಜೆಟ್ ನಲ್ಲಿ ಈ ಬಗ್ಗೆ ಪ್ರಸ್ತಾಪವಿಲ್ಲ. 25 ಕೊಡಬೇಕು ಅಂತ ಅವ್ರು ಹೇಳ್ಯಾರ, 25 ಕೋಟಿ ಕೊಡ್ರಿ ಅಂತ ಹೇಳಿ. ಬಟ್ ಈ ಬಜೆಟ್ ನಲ್ಲಿ ಈ ಬಗ್ಗೆ ಪ್ರಸ್ತಾಪವಿಲ್ಲ. ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಜೆಟ್ ನಲ್ಲಿ 20 ಕೋಟಿ ಅನುದಾನವನ್ನು ಘೋಷಣೆ ಮಾಡಲಾಗಿತ್ತು. ಈ ಪ್ರೆಸೆಂಟ್ ಯಾವುದು ಘೋಷಣೆ ಮಾಡಿಲ್ಲ. ಎಲ್ಲ ಆತ ಸುಮ್ಮನೆ ಯಾಕಾಗಲ್ಲ. ಎರಡ್ 2023-24 ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟ ಯಾವ ಹೇಳಿಕೆ ತಪ್ಪಾಗಿದೆ? ಕೃಷಿ ಮತ್ತು ತೋಟಗಾರಿಕೆ ವಲಯಕ್ಕೆ ಶೇಕಡ 2% ವೆಚ್ಚವನ್ನು ಮೀಸಲಿಡಲಾಗಿದೆ. ಕೃಷಿ ಭಾಗ್ಯ ಯೋಜನೆಯನ್ನ ಉದ್ಯೋಗ ಖಾತ್ರಿ ಯೋಜನೆಯೊಂದಿಗೆ ಸಂಯೋಜಿಸಿ ಮರು ಜಾರಿಗೊಳಿಸುವುದು. ರೈತರಿಗೆ ನೀಡುತ್ತಿರುವ ಅಲ್ಪಾವಧಿಯ ಸಾಲ ಮಿತಿಯನ್ನು 30 ಲಕ್ಷಕ್ಕೆ ಹೆಚ್ಚಿಸಲಾಗುವುದು. ಶ್ರೀಲಂಕಾದಲ್ಲಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಸ್ಥಾಪನೆ ಮಾಡುವುದು. ಯಾವ ಹೇಳಿಕೆ ತಪ್ಪಾಗಿದೆ? ಆನ್ಸರ್ ಮಾಡ್ತಾರೆ. ಎರಡ್ 2023-24 ಬಜೆಟ್ಗೆ ಸಂಬಂಧಪಟ್ಟ ಯಾವ ಹೇಳಿಕೆ ತಪ್ಪಾಗಿದೆ? ಸಿ ತಪ್ಪಾಗಿದೆ ನೋಡಿ. ರೈತರಿಗೆ ನೀಡುತ್ತಿರುವ ಅಲ್ಪಾವಧಿ ಸಾಲದ ಮಿತಿಯನ್ನು 30 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಇದೆಲ್ಲ ಇದು ರಾಂಗ್ ಇದೆ. ರೈತರ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗ್, ಕೃಷಿ ಭಾಗಕ್ಕೆ ಚೈತನ್ಯ. ಕೃಷಿ ವಲಯದ ಅನುದಾನದಲ್ಲಿ ಕಡಿತಗೊಳಿಸಿದ್ದರೂ ಹಳೆಯ ಯೋಜನೆಗಳನ್ನು ಜಾರಿಗೊಳಿಸಿ ಸಂಕಷ್ಟದಲ್ಲಿರುವ ರೈತರ ನಿರೀಕ್ಷೆಗಳನ್ನು ಈಡೇರಿಸುವ ಪ್ರಯತ್ನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹರಸಾಹಸ ಮಾಡಿದ್ದಾರೆ. ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ನೀಡುತ್ತಿರುವ ಅಲ್ಪಾವಧಿ ಸಾಲದ ಮಿತಿಯನ್ನು 3 ಲಕ್ಷಗಳಿಂದ 5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಇದು ಒಂದೇ ನೋಡಿ. ಮೊದಲು 3 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಿದ್ರು.
ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ನೀಡುತ್ತಿರುವ ಅಲ್ಪಾವಧಿ ಸಾಲದ ಮಿತಿಯನ್ನು 3 ಲಕ್ಷಗಳಿಂದ 5 ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ. ಶೇಕಡಾ 3ರ ಬಡ್ಡಿ ದರದಲ್ಲಿ ನೀಡುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿಯ ಸಾಲದ ಮಿತಿಯನ್ನು 10 ಲಕ್ಷಗಳಿಂದ 15 ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ. ಪ್ರಸ್ತುತ ವರ್ಷ 35 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ 25,000 ಕೋಟಿಯಷ್ಟು ಸಾಲ ವಿತರಿಸಲು ಗುರಿ ಹೊಂದಲಾಗಿದೆ ಅನ್ನುವಂಥದ್ದು ಮಾತು. ನೆಕ್ಸ್ಟ್, ಯಾರು ಅಷ್ಟೇನ್ ಮಾಡ್ತಾರೆ ಅಂತಂದವ್ರು ಲಕ್ಷ್ಮೀ ಮೇಡಮ್, ಅದೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಬೇಕಾಗ್ತದ. ಅದು ಏನ್ ಮಾಡ್ತಾರ ಅಂದ್ರೆ ಹುಗ್ಗಿ ಪಗ್ಗಿ ಮಾಡಿಸ್ತಾರ ಊಟಕ್ಕ, ಉಪ್ಪಿನಕಾಯಿ ಉಪ್ಪ ಉಳ್ಳಾಗಡ್ಡಿ ಬೇಕಾಗಿಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಮಾಲರ ಮರಣ ಹೊಂದಿದಲ್ಲಿ ಅವರ ಶವ ಸಂಸ್ಕಾರಕ್ಕಾಗಿ ಕೊಡುವ ಹಣದ ಪ್ರಮಾಣ ಎಷ್ಟಿದೆ ಅಂದ್ರೆ 25,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪಾಪ ಬಹಳ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹಮಾಲರು. ಅಂತ ಹಮಾಲರು ಮರಣ ಅಪ್ಪಿದಂತ ಸಮಯದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕಾಗಿ 25,000 ರೂಪಾಯಿ ಕೊಡಬೇಕು ಅನ್ನುವಂಥದ್ದು ನಾನು ಅದನ್ನು ವೆಲ್ಕಮ್ ಮಾಡ್ಕೊತೀನಿ. ಇಂಥ ಒಳ್ಳೆ ಸ್ಕೀಮ್ಗಳು ಜಾರಿಗೆ ತುಂಬರಿ, ಆದಷ್ಟು ಅವರಿಗೆ ಹಣವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ರಿ. ಹೌದಲ್ಲ? ಕಾಯಕ ನಿಧಿ, ಅರಿವು ನಿಧಿ, ಕಾರ್ಮಿಕ ನಿಧಿ, ಬೆಳೆ ವಿಮೆ ನಿಧಿ ಇದು ಅಂತರ ಆಗಲ್ಲ. ಯಾವ್ದು ಆನ್ಸರ್ ಹೇಳ್ತೀರಿ? ಸರಿಯಾದಂತ ಉತ್ತರ ಕಾಯಕ ನಿಧಿ. ರೈಟ್ ಆನ್ಸರ್. ಕಾಯಕ ನಿಧಿ ಸರಿಯಾಗಿರುವಂತ ಉತ್ತರ. ಕಾಯಕ ನಿಧಿ ಯೋಜನೆಯಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಮಾಲರ ಮರಣ ಹೊಂದಿದಲ್ಲಿ ಅವರ ಶವ ಸಂಸ್ಕಾರಕ್ಕಾಗಿ ನೀಡುವ ಮೊತ್ತ 10,000ರಿಂದ 25,000ಕ್ಕೆ ಹೆಚ್ಚಿಸಲಾಗಿದೆ. ಕಾಯಕ ನಿಧಿ ಅನ್ನುವಂತ ಯೋಜನೆ ನೆನ್ಪಿಡಿ. ನೆಕ್ಸ್ಟ್, 2023-24 ರಾಜ್ಯ ಬಜೆಟ್ ನಲ್ಲಿ ಈ ಕೆಳಗಿನ ಯಾವ ಯೋಜನೆಗೆ ಮಾತ್ರ ಬಜೆಟ್ ನಲ್ಲಿ ಅನುದಾನ ನೀಡಲಾಗಿದೆ? ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟು, ಎತ್ತಿನಹೊಳೆ ಯೋಜನೆ. ಸೂಪರ್. ಎತ್ತಿನಹೊಳೆ ಯೋಜನೆಗೆ ಮಾತ್ರ ನೋಡಿ. ಎತ್ತಿನಹೊಳೆ ಯೋಜನೆಗೆ ಮಾತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಈ ಸಾಲಿನ ಬಜೆಟ್ನಲ್ಲಿ ಜಲಸಂಪನ್ಮೂಲ ಯೋಜನೆಗಳು ಹಾಗೂ ಇಲಾಖೆಗೆ ಸರಿಯಾದ ಪ್ರಾಮುಖ್ಯತೆ ದೊರೆತಿಲ್ಲ. ಎತ್ತಿನಹೊಳೆ ಬಿಟ್ಟು ಉಳಿದ ಯಾವುದೇ ಯೋಜನೆಗಳಿಗೆ ಅಗತ್ಯ ಅನುದಾನ ಇಟ್ಟಿಲ್ಲ. ಮಹದಾಯಿ, ಕಳಸಾ ಬಂಡೂರಿ, ಕೃಷ್ಣಾ ಮೇಲ್ದಂಡೆ ಯೋಜನೆ, 3ನೇ ಹಂತದ ಮೇಕೆದಾಟು ಯೋಜನೆಗೆ ಅನುದಾನ ನೀಡಿಲ್ಲ. ಎತ್ತಿನಹೊಳೆ ಯೋಜನೆಗೆ ಮಾತ್ರ ಯೋಜನೆಯ ಪರಿಷ್ಕೃತ ಮೊತ್ತ 23,202 ಕೋಟಿ ರೂಪಾಯಿ ನೀಡಲಾಗಿದೆ ಅಂತ. 23,000 ಕೋಟಿ ಅಂತ ನೋಡಿ, 1 ರೂಪಾಯಿ 2 ರೂಪಾಯಿ, 23,000 ಕೋಟಿ ಎತ್ತಿನಹೊಳೆ ಯೋಜನೆಗೆ. ಕರ್ನಾಟಕ ಬಜೆಟ್ನಲ್ಲಿ ಕಲ್ಯಾಣದ ಸಮಗ್ರ ಅಭಿವೃದ್ಧಿಗಾಗಿ 5,000 ಕೋಟಿ ಕೊಡಲಾಗಿದೆ ನೋಡಿ. ಸುಮಾರು ಎಷ್ಟು ಸಾವಿರ ಕೋಟಿ ಅಂದ್ರೆ 5,000 ಕೋಟಿ. ಗ್ರಾಮೀಣಾಭಿವೃದ್ಧಿಗೆ ಏನು? 1000 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆ ಹೆಸರಿನಲ್ಲಿ ಶಿಶುಪಾಲನಾ ಕೇಂದ್ರ ಆರಂಭ. 400 ಸಮುದಾಯ ಶೌಚಾಲಯ ಸಂಕೀರ್ಣ. ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ 100 ಕೋಟಿ ಅನುದಾನ ಸಂಕೀರ್ಣ. 22 ಕೋಟಿ 27 ಜಿಲ್ಲೆಗಳಲ್ಲಿ ಒಣತ್ಯಾಜ್ಯ ವೈಜ್ಞಾನಿಕ ವಿಲೇವಾರಿಗೆ ಏನಿದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅನ್ನುವಂತ ಒಂದು ಯೋಜನೆ ಅಡಿಯಲ್ಲಿ 22 ಕೋಟಿ. 5,000 ಕೋಟಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ. 5,000 ಕೋಟಿ, 1 ರೂಪಾಯಿ 2,000. 3,000 ಕೋಟಿ ಅಭಿವೃದ್ಧಿ ಆಕಾಂಕ್ಷ ತಾಲೂಕುಗಳಲ್ಲಿ ಅಭಿವೃದ್ಧಿಯ ಬಹು ಆಯಾಮ ಸೂಚ್ಯಂಕ ಸುಧಾರಣೆ ಅನುದಾನ. 25 ಲಕ್ಷ ಮನೆಗಳಿಗೆ ನಳ ಸಂಪರ್ಕ. ಜಲಜೀವನ ಮಿಷನ್ ಯೋಜನೆಯಡಿ ಸುಸ್ಥಿರ ಜಲಮೂಲ ಆಧರಿಸಿ 118 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನ ಅನುಷ್ಠಾನಗೊಳಿಸ. 3,000 ಕೋಟಿ ನೋಡಿ ಅಭಿವೃದ್ಧಿ ಆಕಾಂಕ್ಷಿ ತಾಲೂಕುಗಳಲ್ಲಿ ಅಭಿವೃದ್ಧಿ ಬಹು ಆಯಾಮ ಸೂಚ್ಯಂಕ ಸುಧಾರಣೆ ಅನುದಾನ. ಕಲ್ಯಾಣ ಕರ್ನಾಟಕ ಎಷ್ಟು ಕೋಟಿ ಅಂದ್ರೆ 5,000 ಕೋಟಿ.
2023-24ನೇ ಸಾಲಿನಲ್ಲಿ ರಾಜ್ಯದ ಸಾಲ ಎಷ್ಟು ರೂಗಳಿಗೆ ಏರಿಕೆಯಾಗುವುದೆಂದು ಬಜೆಟ್ನಲ್ಲಿ ಘೋಷಿಸಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡ್ತೀರಿ? ಆಗಲೇ ಫಸ್ಟ್ ಪಾಯಿಂಟ್ ಇದನ್ನು ಡಿಸ್ಕಸ್ ಮಾಡಿದ್ದೆ ನಾನು. 85,818 ಕೋಟಿ ನೋಡಿ. 2023-24ನೇ ಸಾಲಿನ ಬಜೆಟ್ಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿ ಇದೆ? 5 ಕೋಟಿ ರು ವೆಚ್ಚದಲ್ಲಿ ಜೈವಿಕ ಬ್ಯಾಂಕ್ ಸ್ಥಾಪಿಸುವ ಗುರಿ, ಲಿಥಿಯಂ ಖನಿಜ ಅನ್ವೇಷಣೆಗೆ ಒತ್ತು ನೀಡಲಾಗುವುದು, ಮಂಕಿಯಲ್ಲಿ ಬಹುಪಯೋಗ ಬಂದರವನ್ನು ಸ್ಥಾಪಿಸುವುದು. ಎಲ್ಲವೂ ಸರಿ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ. ಮೇಲಿನ ಎಲ್ಲವೂ ಸರಿ. ಇದೆ ನೋಡಿ, ವಿತ್ತೀಯ ನೀತಿ ಅಂದ್ರೆ ಇದೇ ವಿತ್ತೀಯ ನೀತಿ. ಸಾಲ ತೋತೀವಲ್ಲ, ಆಗ್ಲೇ ನಾನು ಯಾರು ನಮ್ಮ ಸೌದತ್ತಿಯ ಅಸ್ಪಾನ್ ಅವರಿಗೆ ನಾನು ಕ್ವಶನ್ ಕೇಳಿದ್ದೆ, ಖರ್ಚಕ್ಕಿಂತ ವೆಚ್ಚದ ಪ್ರಮಾಣ ಹೆಚ್ಚಾದ್ರೆ ಏನಾಗುತ್ತದೆ ಅಂದ್ರೆ ಸರ್ಕಾರ ಹುಚ್ಚಿ ಹಿಡಿಯುತ್ತದೆ. ಹುಚ್ಚಿ ಹಿಡಿಯಂಗಿಲ್ಲ, ಸರ್ಕಾರ ಸಾಲ ಮಾಡ್ತದೆ. ಖರ್ಚಕ್ಕಿಂತ ವೆಚ್ಚದ ಪ್ರಮಾಣ 85,818 ಕೋಟಿ ಸಾಲ ತಗೊಂಡ್ರಿ. ಅಫ್ಸಾನ ಕ್ವಶನ್ ಕೇಳಿದ್ನಲ್ಲಿ. ನಿರ್ಮಲಾ ಸರ್ ಪ್ಲೀಸ್ ನನಗೊಂದು ಚಾನ್ಸ್ ಕೊಡಿ. ಏನ್ ಚಾನ್ಸ್ ಕೊಡ್ಲಿ? ಹೊಸ ಯೋಜನೆಗಳಾಗಿ ಏನೇನದಾವೆ? ವಾಯುಯಾನ ಅಭಿವೃದ್ಧಿಗೆ ರಾಜ್ಯದಲ್ಲಿ ನಾಗರಿಕ ವಿಮಾನಯಾನ ನೀತಿಯನ್ನು ಸಂಪರ್ಕ ಕಲ್ಪಿಸುವುದು, ಉತ್ತರ ಕನ್ನಡ ಜಿಲ್ಲೆಯ ಮನ್ಕಿಯಲ್ಲಿ ಬಹು ಉಪಯೋಗಿ ಬಂದರ ಸ್ಥಾಪನೆ ಮಾಡುವುದು, ಬೆಂಗಳೂರಿನ ಕಾಡುಗೋಡೆಯ 100 ಎಕರೆಯಲ್ಲಿ ಸೆಮಿ ಕಂಡಕ್ಟರ್ ವಲಯವನ್ನ ಸ್ಥಾಪನೆ ಮಾಡುವುದು, ಚೆನ್ನೈ ಬೆಂಗಳೂರು ಕಾರಿಡಾರ್ದಲ್ಲಿ ಬೃಹತ್ ಕೈಗಾರಿಕಾ ಟೌನ್ಶಿಪ್ ಅನ್ನು ಪ್ರಾರಂಭ ಮಾಡುವುದು, ಸುಸ್ಥಿರ ಉದ್ಯೋಗಕ್ಕಾಗಿ ಮಹಾತ್ಮ ಗಾಂಧಿ ವಸ್ತ್ರೋದ್ಯಮ ಕೋಶ ಅನ್ನುವಂತ ಒಂದು ಸ್ಥಾಪನೆ ಮಾಡುವುದು, ಮತ್ತೆ ದೋಣಿ ಜೆಟ್ಗಳು ಬಂದರಗಳಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಹೂಳು ತೆಗೆಯುವ ಕಾರ್ಯಕ್ರಮ, ಸಮಗ್ರ ಕರಾವಳಿಯ ನಿರ್ವಹಣಾ ಸಮಿತಿ ಸಬಲೀಕರಣ, ವಿಜಯಪುರ ಜಿಲ್ಲೆಯಲ್ಲಿ ಉತ್ಪಾದನಾ ಕ್ಲಸ್ಟರ್ ಸ್ಥಾಪನೆ ಮಾಡುವುದು, ದಕ್ಷಿಣ ಕನ್ನಡದಲ್ಲಿ ರಫ್ತು ಆಧಾರಿತ ಕೈಗಾರಿಕಾ ಕ್ಲಸ್ಟರ್ ಸ್ಥಾಪನೆ ಮಾಡುವುದು, ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನ ಕೇಂದ್ರ ಸ್ಥಾಪನೆ ಮಾಡುವುದು, ಕಲಬುರಗಿ, ಉತ್ತರ ಕನ್ನಡ, ಬೆಳಗಾಂ, ಚಾಮರಾಜ ಜಿಲ್ಲೆ ಮತ್ತು ವಿಜಯಪುರ, ಯಾದಗಿರಿ, ಹುಬ್ಬಳ್ಳಿಗಳಲ್ಲಿ ಹೊಸ ಕೈಗಾರಿಕಾ ವಸಾಹತುಗಳನ್ನು ಪ್ರಾರಂಭ ಮಾಡುವುದು. ನಾವಲ್ಲಪ್ಪ ಇಷ್ಟೆಲ್ಲ ಮಧು HK ಹಿಂದುಳಿದ ವಿಭಾಗ ಕಲ್ಯಾಣ ಕರ್ನಾಟಕ ಅದನ್ನ ಡೆವಲಪ್ಮೆಂಟ್ ಮಾಡುವುದು ಎಲ್ಲ ಉದ್ದೇಶ. ಯಾವ ಬೆಕನಾಳದಲ್ಲಿ ಒಂದು ಜ್ಯೂಸಿನ ಅಂಗಡಿಯ ನಾವು ನಿಮ್ಮ ಮಾಯಿ ಸುಧಾಮ್ ಹ್ಯಾಂಡ್ ರೈಸ್ ಮಾಡಲೇ. ಸುಧಾಮ ಮಾಡಲ್ಲ, ನನಗೆ ಅಸಹ್ಯ ಮಾಡ್ತಾರ ಸರ್, ಅದು ಬರಲ್ಲ ಕ್ಲಾಸಿಗೆ, ಅಲ್ಲೇ ಜೀವದಾರ್ತಾನ. ಅವನ ಧ್ವನಿನ ಕೇಳಿಲ್ಲ ಇವತ್ತಿಗೆ ನಾವು ಅಲ್ಲಿ. ಚಂದು ಸರ್ ನಮಸ್ತೆ ಸರ್. ನಮಸ್ಕಾರ ದೇವ್ರು, ಏನ್ ವಿಷಯಪ್ಪ? ಇಲ್ಲ ಊರಾಗಿಲ್ಲ ಸರ್. ಎಲ್ಲ ಪರ್ಫೆಕ್ಟ್ ಆಯ್ತಾ? ಎಲ್ಲ ಬರ್ಕೊಂಡೆ? ಹಾ ಸರ್ ಪರ್ಫೆಕ್ಟ್ ಆಯ್ತು ಸರ್. 2023-24ನೇ ಸಾಲಿನ ಬಜೆಟ್ಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿಯಾಗಿದೆ? ಎಲ್ಲವೂ ಸರಿ ಸರ್. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೈವಿಕ ಬ್ಯಾಂಕ್ ಸ್ಥಾಪಿಸುವ ಗುರಿ,
ಖನಿಜಾಂಶ ಒತ್ತು ನೀಡಲಾಗಿದೆ. ಮಂಕಿಯಲ್ಲಿ ಬಹುಪಯೋಗ ಬಂದರು ಸ್ಥಾಪಿಸುವುದು ಸರ್. ಮಂಕಿ ಯಾವ ಜಿಲ್ಲೆಯಲ್ಲಿ ಬರ್ತತಿ? ಸರ್ ಉತ್ತರ ಕನ್ನಡ ಸರ್. ರಾಂಗ್, ದಕ್ಷಿಣ ಕನ್ನಡ. ಸರಿ, ಉತ್ತರ ಕನ್ನಡ ಕರೆಕ್ಟ್. ಹಾ, ಉತ್ತರ ಕನ್ನಡ ಕರೆಕ್ಟ್ ಆನ್ಸರ್. ರೈಟ್. ನೆಕ್ಸ್ಟ್, 2023-24ನೇ ಸಾಲಿನ ರಾಜ್ಯದ ಸಾಲ ಎಷ್ಟು ಅಂತ ಹೇಳಕ್ಕೆ ಇದೆ? 85,818 ಕೋಟಿ ರೂಪಾಯಿ ಸರ್. ಗುಡ್. ಕಲ್ಯಾಣ ಕರ್ನಾಟಕ ಎಷ್ಟು ಅಮೌಂಟ್? 5,000 ಕೋಟಿ ರೂಪಾಯಿ ಸರ್. ರೈಟ್. 2023-24 ರಾಜ್ಯ ಬಜೆಟ್ ನಲ್ಲಿ ಯಾವ ನದಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ? ಸರ್ ಎತ್ತಿನ ಹೊಳೆ ಸರ್. ಸೂಪರ್. ಎತ್ತಿನ ಹೊಳೆ ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿದೆಪ್ಪ? ಸರ್ ಕಳಸಾ ಇದು ಮಹದಾಯಿ ಸರ್. ನೇತ್ರಾವತಿ ಅರ್ಕಾವತಿ. ಹಾ, ಮತ್ತ ನೇತ್ರಾವತಿ ನದಿ ನೀರನ್ನ ಅರ್ಕಾವತಿ ಕನೆಕ್ಟ್ ಮಾಡೋದು. ಸರ್ ಭಯ ಆಗತ್ತೆ ಸರ್ ಮಾತಾಡ. ಎದ ಭಯ? ಸುಮ್ಕೊಂಡ್ರು. 25,000 ರೂಪಾಯಿ ಶವ ಸಂಸ್ಕಾರಕ್ಕಾಗಿ ಕೊಡ್ತಾ ಇದ್ದಾರೆ. ಹಾ ಸರ್, ಫಸ್ಟ್ 10,000 ಆಯ್ತು ಸರ್, ಇವಾಗ 25,000 ಏರ್ತಾರೆ. ಎಷ್ಟು ಅಮೌಂಟ್? 25,000. ಅದು ಯಾವ ಯೋಜನೆ? ಕಾಯಕ ನಿಧಿ ಯೋಜನೆ ಸರ್. ಸೂಪರ್. ಅಲ್ಪಾವಧಿ ಸಾಲ ಎಷ್ಟಕ್ಕೆ ಹೆಚ್ಚಿಸ್ಯಾರ? ಸರ್ 15 ಲಕ್ಷದಿಂದ 30 ಸರ್. 30 ಲಕ್ಷ ಸರ್. ಇಲ್ಲ 3 ರಿಂದ 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ. 3 ರಿಂದ 5 ಲಕ್ಷ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಯಾರ? ಯಾವುದೇ ಪ್ರಸ್ತಾಪ ಇಲ್ಲ ಸರ್. ಸೂಪರ್. ಈ ಕೆಳಗಿನ ಯಾವ ಜಿಲ್ಲೆ ಚಿತ್ರನಗರ ಸ್ಥಾಪನೆ ಮಾಡುವ ಉದ್ದೇಶ ಹೊಂದಲಾಗಿದೆ? ಮೈಸೂರು ಸರ್. ಮಹಿಳಾ ಉದ್ಯಮಿಗಳಿಗೆ ಶೇಕಡ ಎಷ್ಟು ಬಡ್ಡಿ ದರದಲ್ಲಿ ಸಾಲ? 4% ಸರ್. 4 ಬಡ್ಡಿ. ಯೋಜನೆ 2,000 ಸರ್. ಬರಾಗತ್ತದ ಮನ್ಯಾಗ ಅವರಿಗೆ? ಹಾ ಸರ್. ಅವರಿಗೆ ಬರಾಗತ್ತದ? ಹಾ ಸರ್, ಬರ್ಲಾಗತ್ತೆ ಸರ್. ಕೇಳಿ ಎಲ್ಲ ಮನ್ಯಾಗ? ಹೇಳೇನ್ ಸರ್ ಬಂದೈತ್ ಸರ್. ಯಾವ್ರು ನಿಮ್ದು? ಸರ್ ನಮ್ದು ನಾಲತೋಳತ್ತ ಸರ್, ಗಾಳಪೂಜಿ. ಎಲ್ಲಿ? 20. ಹಾ ಸರ್. ಮುದ್ದೇಬಾಳ ನಾಲತ್ತಾಳ ಇಲ್ಲ? ಹೌದು ಸರ್, ಮುದ್ದೇಬಾಳ ನಾಲತೋಳ. ನಾಗರಭಟ್ ಬೂದಾಳ ನಮ್ ದೊಡ್ಡ ಓದಾಳ, ನಮ್ಮ ಅವ್ವ ನಾಗ ಅಕ್ಕ ಬಂದಿ ನಾನು. ಹೌದು. ನಾಗರಭಟ್ಟ ಬೂದಾಳ. ನಾಗರಭಟ್ಟ ನಮ್ಮ ಓನ್ ತವ್ರ ಮನೆ ಸರ್ ಅದು. ನಿಮ್ಮ ಅವ್ರ ತವ್ರ ಮನೆ? ನಮ್ ದೊಡ್ಡವ್ರನ್ನ ಎಲ್ಲೇ ಇದು ಕೊಟ್ಟಾರ, ಬೂದಾಳ ಕೊಟ್ಟಾರ, ನಾಗರಭಟ್ಟ ಬೂದಾಳ. ನಮ್ ದೊಡ್ಡ ಓದಾಳ ಅಲ್ಲಿ. ನಾ SLC ಒಂದ್ 6 ತಿಂಗಳು ಅಲ್ಲೇ ಇದ್ದೆ. ಮತ್ತ ನಾಗರಭಟ್ಟದಾಗ ನಮ್ಮ ಮಾವರ ಒಂದು ಸಾಲಿ ಸ್ಥಾಪನೆ ಮಾಡಿದ್ರು. ಯಾರು ಸರ್? ಅವ್ರಲ್ಲಿ ಬಸಯ್ಯ ಅಂತ ಹೇಳಿ ಕರೆಂಟ್ ಶಾರ್ಟ್ ಹೊಡೆದು ತೀರ್ಕೊಂಡ್ರು ಅವ್ರು. ನಮ್ಮ ಊರ್ಗೇನು ಗೊತ್ತಂತ ಸರ್, ನೋಡು, ಕೇಳು ಒಂದ್ಸರಿ ಸುಮ್. ಹಾ ಗೊತ್ತೈತಂತ ಸರ್, ಇಲ್ಲೇ ಪಕ್ಕದಲ್ಲಿದ್ದಾರೆ, ಹೇಳ್ತಾ ಇದಾರೆ ಅವ್ರು. ಗೊತ್ತಂತಿಲ್ಲ? ಗೊತ್ತಾಯ್ತು ಸರ್, ಗೊತ್ತಂತ. ಒಬ್ರು ಸ್ವಾಮಿಗಳು ತೀರ್ಕೊಂಡ್ರು ನೋಡಿ ಇದ್ರಾಗ, ಎಲ್ಲಿ ತೋಟಕ್ಕೆ ಹೋದಾಗ. ಬೂದಾಳಗಂತ ಸರ್, ಬೂದಾಳ ಕರೆಕ್ಟ್ ಅವ್ರು. ಹಾ ಅದೇ ಹೊಲ್ದಾಗಂತ ಸರ್, ನಮ್ಮ ಅವ್ರು ಹೇಳ್ತಾ ಇದಾರೆ. ಹಾ ಕರೆಕ್ಟ್ ಅದೇ. ನಮ್ಮ ದೊಡ್ಡವರು ಒಂದು 20-30 ಎಮ್ಮೆ ಸಾಕ್ಯಾರ ಅವರು. ಚಲೋ ಅದ ಹೊಲ, ಅದು ತೋಟ ಅದು. ನೆಕ್ಸ್ಟ್ ನೋಡು, 2023-24ನೇ ಸಾಲಿನ ಬಜೆಟ್ ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಹೇಳಿಕೆ ಸರಿ ಇದೆ? ಎಲ್ಲವೂ ಸರಿ ಸರ್, ಮೇಲಿನ ಎಲ್ಲವೂ ರೈಟ್ ಆನ್ಸರ್. ನವೋದ್ಯಮಗಳಿಗೆ ಅತ್ಯಾಧುನಿಕ ಸೌಲಭ್ಯವುಳ್ಳ ವಿಶ್ವ ದರ್ಜೆಯ ಪರಿಪೋಷಣಾ ಕೇಂದ್ರ ಯೂನಿವರ್ಸ್ 50 ಕೋಟಿ ರೂಪಾಯಿ. 50 ಕೋಟಿ. ನೆಕ್ಸ್ಟ್, 2023-24ನೇ ರಾಜ್ಯ ಬಜೆಟ್ ನಲ್ಲಿ ಯಾವ ವಲಯಕ್ಕೆ ಹೆಚ್ಚಿನ ಅನುದಾನ ಘೋಷಣೆ ಮಾಡಲಾಗಿದೆ? ಇಂಧನ ಇಲಾಖೆ. ಸೂಪರ್. 2023-24 ಬಜೆಟ್ ಗಾತ್ರ ಎಷ್ಟು? 3,27,747 ಕೋಟಿ ರೂಪಾಯಿ. ಸೂಪರ್. 2023-24 ರಾಜ್ಯ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಎಷ್ಟು ಗಂಟೆಗಳ ಕಾಲ ಮಾತಾಡಿದರು? 2 ಗಂಟೆ 55 ನಿಮಿಷ. ಸೂಪರ್. ಜನಪದ ಲೋಕ ಸ್ಥಾಪನೆ ಮಾಡೋದು ಎಲ್ಲಿ? ಕೊಪ್ಪಳ ಸರ್. ಕೊಪ್ಪಳ, ರೈಟ್. ಆಶಾ ಕಿರಣ ಯೋಜನೆ ಎದಕ್ಕೆ ಸಂಬಂಧಪಟ್ಟಿದೆ? ಸರ್ ಕಣ್ಣಿಗೆ ಸಂಬಂಧಿಸಿ. ಆಶಾ ನೋಡ್ ನಗಲಕತ್ತಾವ ಸೌಂಡ್. ಆಶಾ ಕಣ್ಣು ನೋಡವ ನೀವು, ನಮ್ಗೆಲ್ಲ ನಮ್ಮ ಅನ್ನ ಕಡಿಮೆ ಕಣ್ಣಿದ್ದಂಗ ನೀವು. 2023-24 ರಾಜ್ಯ ಬಜೆಟ್ ನಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಲಾಗಿದೆ? ಆರೋಗ್ಯ ಸರ್. ಆರೋಗ್ಯ, ರೈಟ್. 2023-24 ರಾಜ್ಯ ಬಜೆಟ್ ನಲ್ಲಿ 5 ಗ್ಯಾರಂಟಿ ಯೋಜನೆಗೆ ಎಷ್ಟು ರೂಪಾಯಿ ಮೀಸಲಿಡಲಾಗಿದೆ? 52,000 ಕೋಟಿ. ಸೂಪರ್, ವೆರಿ ಗುಡ್. 2023-24 ಬಜೆಟ್ ನಲ್ಲಿ 100 ಕಡೆ ಪೆಟ್ರೋಲ್ ಬಂಕ್ ಅನ್ನು ಮಹಿಳಾ ಉದ್ಯಮಗಳಿಗೆ ಸ್ಥಾಪನೆ ಮಾಡುವ ಉದ್ದೇಶ ಹೊಂದಲಾಗಿದೆ. ಯಾವ ಯೋಜನೆ? ಉದ್ಯಮ ಶಕ್ತಿ ಯೋಜನೆ. ಸೂಪರ್, ಚೆನ್ನಾಗಿ ಹೇಳಿದ್ರಿ ಚಂದು ಅವರೇ. ಯಾವ್ದು ಓದಾಕತ್ತೀರಿ? ಸರ್ FDA, SDA ಮತ್ತು PCPS. ಓದಿ ಚೆನ್ನಾಗಿ ಓದ್ರಿ.